ಇವರಿಬ್ಬರದ್ದು 2 ವರ್ಷದ ಪ್ರೀತಿ. ಮಗಳ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಕೆಂಡ ಮಂಡಲವಾಗಿದ್ರು. ಹೀಗಾಗಿ ಮನೆ ಬಿಟ್ಟು ಹೋಗಿ ಮದುವೆ ಆಗ್ತಿದ್ದಂತೆ ಮಗಳ ತಿಥಿ ಕಾರ್ಯ ಮಾಡಿದ್ದಾರೆ. ಮಗಳು ಬದುಕಿದ್ದಾಗಲೇ ಇಡೀ ಊರಿಗೂರಿಗೆ ತಿಥಿ ಊಟವನ್ನು ಹಾಕಿಸಿದ್ದಾರೆ. ನಮ್ಮ ಬಾರಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು. ಪ್ರತಿ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ. ಅದರಲ್ಲೂ ಅಪ್ಪ ಅನಿಸಿಕೊಂಡವರಿಗಂತೂ ಹೆಣ್ಮಕ್ಕಳೇ ಸರ್ವಸ್ವ. ತಮಗೆ ಅದೆಂಥದ್ದೇ ನೋವಿದ್ರೂ ಕೂಡ ಸಹಿಸಿಕೊಳ್ತಾರೆ. ಆದರೆ ಮಕ್ಕಳಿಗೆ ಸಣ್ಣ ಸಮಸ್ಯೆ ಆದರೂ ಹೆತ್ತವರೇ ಮಕ್ಕಳಂತೆ ವಿಲವಿಲ ಒದ್ದಾಡಿ ಬಿಡ್ತಾರೆ. ಮಕ್ಕಳ ಕಷ್ಟ ಸುಖ ಎಲ್ಲವನ್ನ ಆಲಿಸುವಂತೆ ಹೆತ್ತವರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ತಮ್ಮ ಶಕ್ತಿ ಮೀರಿ ಮಕ್ಕಳನ್ನ ಖುಷಿಪಡಿಸೋದಕ್ಕೆ ನೋಡ್ತಾರೆ. ಅದೇ ಲವ್ ಅನ್ನುವಂಥ ವಿಷಯ ಬಂತಂದ್ರೆ ಮುಗಿದೇ ಹೋಯ್ತು. 100ಕ್ಕೆ 90 ಮಂದಿ ವಿರೋಧ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಹೆತ್ತವರು ಕೂಡ ಮಕ್ಕಳ ವಯಸ್ಸನ್ನ ದಾಟಿ ಬಂದಿರ್ತಾರೆ. ಪ್ರೀತಿ ಪ್ರೇಮ ಅಂತ ಹೋದವರಲ್ಲಿ ಬೆಳ್ಳಡಿಕೆಯಷ್ಟು ಮಂದಿ ಮಾತ್ರ ಉದ್ಧಾರ ಆಗಿದ್ದು, ಉಳಿದವರೆಲ್ಲ ದುರಂತ ಕಥೆಗಳಾಗಿದ್ದೇ ಜಾಸ್ತಿ. ಇತ್ತೀಚೆಗೆ ಪ್ರೀತಿ ಪ್ರೇಮಕ್ಕಂತೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಹೀಗಾಗಿನೇ ಲವ್ ಅನ್ನುವಂಥ ವಿಷಯ ಬಂದ್ರೆ ಹೆತ್ತವರೇ ವಿಲನ್ಗಳಾಗೋದು. ಈಕೆ ವಿಷಯದಲ್ಲೂ ಕೂಡ ಅದೇ ಆಗಿದ್ದು. ತಮ್ಮ ಪ್ರೀತಿಗೆ ಹೆತ್ತವರು ವಿರೋಧಿಸ್ತಾ ಇದ್ದಂತೆ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ. ಪ್ರೀತಿಸಿದವನೇ ಪ್ರಪಂಚ ಅಂತ ಕದ್ದು ಮುಚ್ಚಿ ಮದುವೆ ಆಗಿದ್ದಾಳೆ. ಇದರಿಂದ ಸಿಡಿದೆದ್ದ ತಂದೆ ನಮ್ಮ ಪಾಲಿಗೆ ಮಗಳು ಸತ್ತೋದ್ಲು ಅಂತ ಊರಿನವರಿಗೆಲ್ಲ ತಿಥಿ ಊಟವನ್ನ ಹಾಕಿಸಿದ್ದಾರೆ. ಸಂಬಂಧ ಕೆಡಿಸಿತ್ತು ಮಗಳ ಪ್ರೀತಿ, ಅಪ್ಪ ಮಾಡಿದ ತಿಥಿ. ಮನೆ ಬಿಟ್ಟು ಹೋದಳು ಸುಷ್ಮಿತಾ, ಊರಿಗೆ ಹಾಕಿಸಿದ್ರು ತಿಥಿ ಊಟ. ಇವರ ಹೆಸರು ಶಿವಗೌಡ ಪಾಟೀಲ ಅಂತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದವರು. ತುಂಬಾನೇ ಸುಸಂಸ್ಕೃತ ಫ್ಯಾಮಿಲಿ. ಊರಲ್ಲಿ ಯಾರ ಸುದ್ದಿಗೂ ಹೋಗ್ತಾ ಇರಲಿಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ರು. ಶಿವಗೌಡ್ರಿಗೆ ಒಟ್ಟು 4 ಜನ ಮಕ್ಕಳು, ಎಲ್ಲರೂ ಕೂಡ ಹೆಣ್ಮಕ್ಕಳೇ. ಇವರ ಕೊನೆ ಮಗಳೇ ಈ ಸುಷ್ಮಿತಾ ಶಿವಗೌಡ ಪಾಟೀಲ್. ಡಿಗ್ರಿ ಓದ್ತಾ ಇದ್ದಂಥ ಸುಷ್ಮಿತಾ ಅಂದ್ರೆ ಅಪ್ಪ ಅಮ್ಮನಿಗೆ ಇನ್ನಿಲ್ಲದ ಪ್ರೀತಿ. ಅದರಲ್ಲೂ ಕಿರಿಯ ಮಗಳು ಆಗಿದ್ರಿಂದ ಶಿವಗೌಡ ಪಾಟೀಲ್ ಮಗಳ ಮೇಲೆ ಜೀವ ಇಟ್ಕೊಂಡಿದ್ರು. ಆದರೆ ಸುಷ್ಮಿತಾಗೆ ತಮ್ಮೂರಿನ ಹುಡುಗನ ಮೇಲೇನೆ ಮನಸ್ಸಾಗಿ ಹೋಗಿತ್ತು. ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಂಥ ವಿಠಲ ಬಸ್ತವಾಡ ಜೊತೆ ಪ್ರೇಮ ಗೀತೆ ಹಾಡೋದಕ್ಕೆ ಶುರು ಮಾಡಿದ್ಲು. ಹೆತ್ತವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇದ್ಲು. ಇತ್ತೀಚೆಗೆ ಸುಷ್ಮಿತಾಳ ಲವ್ ಸ್ಟೋರಿ ಮನೆಯವರಿಗೆ ಗೊತ್ತಾಗಿತ್ತು. ಹೀಗಾಗಿ ಸಿಟ್ಟಿಗೆದ್ದ ಶಿವಗೌಡ ಪಾಟೀಲ್ 2-3 ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಇಲ್ಲ, ನಾವು ನೋಡಿದ ಹುಡುಗನ ಜೊತೆಗೆ ಮದುವೆಯಾಗಿ ಸಂಸಾರ ಮಾಡು ಅಂತ ಹೇಳಿದ್ರು. ಆದರೆ ಪ್ರೀತಿಸಿದ ಹುಡುಗನನ್ನ ಬಿಡೋದಕ್ಕೆ ರೆಡಿ ಇಲ್ಲದ ಸುಷ್ಮಿತಾ ಹೆತ್ತವರ ಮಾತನ್ನೇ ಧಿಕ್ಕರಿಸಿದ್ದಾಳೆ. ಇದೇ ತಿಂಗಳ 9ನೇ ತಾರೀಕು ಯಾರಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಓಡಿ ಹೋಗಿದ್ಲು. ಕೊನೆಗೆ ತಾನು ಪ್ರೀತಿಸಿದ ಹುಡುಗನ ಜೊತೆ ಕದ್ದು ಮುಚ್ಚಿ ಮದುವೆಯನ್ನು ಕೂಡ ಆಗಿದ್ಲು. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಶಿವಗೌಡ ಪಾಟೀಲ್ ಉರಿದು ಹೋಗಿದ್ದಾರೆ. ಮನೆಯ ಹೊಸ್ತಿಲು ದಾಟಿದ ಮಗಳು ಇನ್ಮೇಲೆ ನಮ್ಮ ಪಾಲಿಗೆ ಸತ್ತಳು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮದು ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳಾಕಿ, ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸರ್ ಇದು? ನೀನು 9-10 ಇದರಲ್ಲ, ನೀನು 9 ತಾರೀಕು. ಮಗಳು ಮನೆ ಬಿಟ್ಟು ಹೋಗ್ತಾ ಇದ್ದಂತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಸಹ ದಾಖಲಿಸಿದ್ರು. ಆದರೆ ಯಾವುದೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಶಿವಗೌಡ ಪಾಟೀಲ್ ಮಗಳ ತಿಥಿ ಮಾಡುವಂತೆ ನಿರ್ಧಾರವನ್ನು ಮಾಡಿದ್ದಾರೆ. ಹೆತ್ತವರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿದವಳು ಇನ್ಮೇಲೆ ನಮ್ಮ ಪಾಲಿಗೆ ಸತ್ತಂತೆ, ಅವಳ ನೆನಪು ಸಹ ನಮಗೆ ಬರಬಾರದು ಅಂತ ಊರಲ್ಲೆಲ್ಲ ಮಗಳ ತಿಥಿ ಬ್ಯಾನರ್ ಅನ್ನ ಹಾಕಿದ್ದಾರೆ. 9-10-2025 ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಸಂಬಂಧಿಕರನ್ನೆಲ್ಲ ಕರೆದು ಇಡೀ ಊರಿಗೆ ಊಟವನ್ನು ಹಾಕಿಸಿದ್ದಾರೆ. 5 ಕಂಪ್ಲೇಂಟ್ ಮಾಡಿದ್ದು, ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವತ್ತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ. ಹೆತ್ತವರ ಆಸೆ ಕನಸುಗಳಿಗೆ ಮಗಳು ಕೊಳ್ಳಿ ಇಟ್ಲು ಅನ್ನುವಂಥ ಕಾರಣಕ್ಕೆ ಮಗಳು ಬದುಕಿದ್ದಾಗಲೇ ತಿಥಿ ಮಾಡಿದ್ದಾರೆ. ಪ್ರೀತಿಗಾಗಿ ಅಪ್ಪ ಅಮ್ಮನಿಂದ ದೂರಾದ ಮಗಳು ತವರಿನ ನಂಟನ್ನೇ ಕಳ್ಕೊಂಡಿದ್ದಾಳೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.